ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ವಿದ್ಯಾ ತಪ್ಪು ಮಾಡಿಲ್ಲ. ವಿನಂತಿನಿ ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ಅನ್ನೋ ಸತ್ಯ ಮದುವೆ ಮನೆಯಲ್ಲಿ ಪ್ರಕಟವಾಗ್ತದೆ. ಹಾಗಾದರೆ ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರಾ ಇಷ್ಟ ಇಲ್ಲದೆ ಇರೋ ಮದುವೆಗೆ ಖಂಡಿತವಾಗ್ಲೂ ತನ್ನ ಒಪ್ಪಿಗೆ ಇಲ್ಲ ಅಂತಾನೆ ಅಪ್ಪನ ಮುಂದೆ ಧೈರ್ಯವಾಗಿ ಹೇಳ್ಬಿಡ್ತಾರೆ. ಯಾಕಂದರೆ ನಾನು ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತಿದ್ದೆ ನಾನು, ಆದರೆ ನಾನು ತಪ್ಪು ಮಾಡಿಲ್ಲ, ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿರ್ಧಾರ ತಗೊಳ್ಳಿ, ನಿಧಾನಕ್ಕೆ ಯೋಚನೆ ಮಾಡಿ ಅಂತ ಅಪ್ಪನ ಕಾಲಿಟ್ಕೋತಿದ್ದಾರೆ. ಆದರೆ ಶಿವರಾಮೇಗೌಡರು ಮಾತ್ರ ಭದ್ರನ ಮಾತಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮ್ಮತಿಯನ್ನು ಕೊಡ್ತಿಲ್ಲ, ಅದ್ರ ಬಗ್ಗೆ ಯೋಚನೆನೂ ಕೂಡ ಮಾಡ್ತೀನಿ ಅಂತಿಲ್ಲ. ಈ ಕಡೆ ಸಾವಿತ್ರಿ ಅವರ ಹಾರಾಟ ನಿಜಕ್ಕೂ ಶಿವರಾಮೇಗೌಡರಿಗೆ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ. ಯಾವಾಗ ಇಲ್ಲಿ ಭದ್ರ ವಿನಂತಿಯನ್ನ ಮದುವೆ ಆಗೋದಕ್ಕೆ ತನಗಿಷ್ಟ ಇಲ್ಲ, ವಿದ್ಯಾಗೆ ನಾನು ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರು, ಸಾವಿತ್ರಿ ರೊಚ್ಚಿಗೆ ಹೇಳ್ತಾರೆ, ನಾನು ಎಲ್ಲಿ ಹೋಗಬೇಕು, ನನ್ನ ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಎಲ್ಲಿ ಬೇಕಿದ್ರು ಹೋಗ್ತೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ಶಿವರಾಮೇಗೌಡರು ಮತ್ತೆ ತಮ್ಮ ನಿರ್ಧಾರಕ್ಕೆ ಬದ್ಧವಾಗ್ತಾರೆ. ಭದ್ರನ ಮಾತನ್ನ ತೆಗೆದು ಹಾಕ್ತಾರ. ಹೋಗಿ ಹಸಮಣೆ ಮೇಲೆ ಕೂರು ಅಂತ ಹೇಳಿದಾಗ ಇಲ್ಲ ನಾನು ಕೂರುವುದಿಲ್ಲ ಅಂತಾನೆ ಭದ್ರ ಹಟ್ಟಕ್ಕೆ ಬೀಳ್ತಾರ. ಅದೇ ಒಂದು ಸಮಯದಲ್ಲಿ ರೊಚ್ಚಿಗೆದ್ದಂತ ಶಿವರಾಮೇಗೌಡರು ಮಗನ ಮೇಲೆ ಕೈ ಮಾಡ್ಬಿಡ್ತಾರ. ಈ ರೀತಿ ಹೊಟ್ಟೆ ಉರ್ಸೋದಕ್ಕೆ ಹುಟ್ಟಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಾರ. ನೋಡು, ಈಗ ನೀನು ಹೋಗಿ ಹಸಮಣೆ ಮೇಲೆ ಕೂರ್ಬೇಕು, ವಿನಂತಿ ಕುತ್ತಿಗೆಗೆ ತಾಳಿಯನ್ನ ಕಟ್ಟಬೇಕು, ಇಲ್ಲ ಆದ್ರೆ ಖಂಡಿತವಾಗ್ಲೂ ನಿನ್ನ ಪಾಲಿಗೆ ನಾನು ಸತ್ತುವುದೇ ಅಂತ ಅನ್ಕೊಂಡ್ಬಿಡು ಅಂತ ಹೇಳ್ತಾರ. ಅದೇ ಕಾರಣಕ್ಕೆ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ತನ್ನ ಮನಸ್ಸಿಗೆ ವಿರುದ್ಧವಾಗಿ ವಿನಂತಿಗೆ ತಾಳಿ ಕಟ್ಟುವುದಕ್ಕೆ ಹಸಮಣೆ ಮೇಲೆ ಕುತ್ಕೋತಾರೆ ಭದ್ರ. ಇದರಿಂದಾಗಿ ಸಾವಿತ್ರಿ ಮತ್ತೆ ವಿನಂತಿಗೇನು ಖುಷಿ ಆಗತ್ತೆ. ಆದ್ರೆ ಇಲ್ಲಿ ಭದ್ರ ನಿಜಕ್ಕೂ ಕೂಡ ಏನಾಗ್ತದೆ ಅನ್ನೋದೇ ಅರಿವಿಲ್ದೆ ತನ್ಗೆ ಇಷ್ಟ ಇಲ್ದಿರೋ ಮದುವೆಗೆ ರೆಡಿ ಆಗಿ ಕುತ್ಕೊಂಡಿದ್ದಾರೆ. ಇದರ ನಡುವೆ ಹೊರಗಡೆ ಸುಮಂಗಲಿ ಪೂಜೆಯನ್ನ ವಿದ್ಯಾ ಮಾಡ್ತಿದ್ದಾಳೆ. ಒಂದು ಪೂಜೆಗೆ ಅಕ್ಕಪಕ್ಕದಂತ ಜನ ಎಲ್ಲರೂ ಕೂಡ ಬಂದಿದ್ದಾರೆ. ನೀವು ಎಲ್ಲರೂ ಕೂಡ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು, ನನಗೆ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ನಂಗೆ ತುಂಬಾನೇ ಮುಖ್ಯ ಅಂತ ಹೇಳಿ ಅವ್ರಿಗೆಲ್ರಿಗೂ ಅರ್ಶಿನ ಕುಂಕುಮವನ್ನ ಕೊಡ್ತಾರೆ. ನಂತರ ಆ ಒಂದು ಸುಮಂಗಲಿ ಪೂಜೆಯನ್ನ ಯಾಕೆ ಮಾಡ್ತಾರೆ ಅನ್ನೋ ಮಹತ್ವವನ್ನ ಕೂಡ ಹೇಳ್ತಾರೆ. ತನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಬೇಕು, ತನ್ನ ಗಂಡನಿಗೆ ಶ್ರೀರಕ್ಷೆ ಆಗಿ ತಾನಿರಬೇಕು, ತನ್ನ ಗಂಡನ ಆಯುಸ್ಸು ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸುಮಂಗಲಿ ಪೂಜೆಯನ್ನ ಮಾಡಲಾಗತ್ತೆ ಅನ್ನೋ ಒಂದು ಇತಿಹಾಸವನ್ನ, ಒಂದು ಸತ್ಯವನ್ನ ಕೂಡ ತಿಳಿಸಲಾಗತ್ತ. ಇತ್ತ ಕಡೆ ಮೋನಾ ಹಾಗೆ ಅಜ್ಜಿ ಇಬ್ರು ಕೂಡ ನಮ್ಗೆ ಯಾಕೋ ಇಲ್ಲಿ ನಡೀತಿರೋದು ಸರಿ ಬರ್ತಾ ಇಲ್ಲ, ನಮ್ಗೆ ಯಾಕೋ ಇಲ್ಲಿರೋದು ಇಷ್ಟ ಆಗ್ತಿಲ್ಲ, ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರ. ಮೋನವರು ಕೂಡ ಹೌದು, ನಿಮ್ಮ ವಿರುದ್ಧವಾಗಿ ನಾನು ಎಂದೂ ಒಂದು ಮಾತಾಡಿಲ್ಲ, ಒಂದು ನಿರ್ಧಾರನೂ ಕೂಡ ತಗೊಂಡಿಲ್ಲ, ಆದರೆ ಯಾಕೋ ಇವತ್ತು ನನಗಿಲ್ಲಿರೋಕೆ ಆಗ್ತಿಲ್ಲ, ನಾನು ಹೊರಗಡೆ ಹೋಗ್ತೀನಿ ಅತ್ತೆ ಜೊತೆ ಅಂತ ಮೋನವರು ಹೇಳಿದಾಗ ನನಗೆ ಗೊತ್ತಿದೆ ನೀವಿಬ್ರು ಎಲ್ಗೆ ಹೋಗ್ತಿದ್ರಾ ಅಂತ. ವಿದ್ಯಾ ಮಾಡ್ತಿದ್ದಾಳಲ್ವ ಸುಮಂಗಲಿ ಪೂಜೆ, ಅಲ್ಲಿಗೆ ತಾನೇ ಹೋಗ್ತಿರೋದು ಅಂತ ಸಾವಿತ್ರಿ ಹೇಳ್ತಾರೆ. ಹೌದು, ಅಲ್ಲಿಗೆ ಹೋಗ್ತಿರೋದ್ರಲ್ಲಿ ಏನು ತಪ್ಪಿದೆ, ನಮ್ಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ, ಇಲ್ಲಿ ನಡೀತಿರೋದು ನಮಗೆ ಸರಿ ಬರ್ತಿಲ್ಲ, ನಾವು ಹೋಗ್ತೀವಿ ಅಂತ ಹೇಳಿದ್ದೆ ಅಜ್ಜಿ ಮತ್ತು ಮೋನ ಅವರು ಇಬ್ರು ಕೂಡ ಸುಮಂಗಲಿ ಪೂಜೆಗೆ ವಿದ್ಯಾ ಮನೆಗೆ ಹೋಗ್ತಾರೆ. ವಿದ್ಯೆಗಂತೂ ಅಜ್ಜಿ ಮತ್ತು ಅತ್ತೆ ಬಂದಿದ್ದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ನೀವು ಬರ್ತೀರಾ ಅಂತಾನೆ ಅನ್ಕೊಂಡಿರಲಿಲ್ಲ, ತುಂಬ ಖುಷಿ ಆಯಿತು ಅಂದಾಗ ನಾವು ಬರ್ದೆ ಅಲ್ಲಿರ್ಬೇಕಾಗತ್ತಾ ವಿದ್ಯಾ, ನಮ್ಗೆ ಅಲ್ಲಿ ನಡೀತಿರೋದೇ ಇಷ್ಟ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾರೆ. ಇವ್ರ ಜೊತೆ ಚಂಪಾ ಕೂಡ ಬಂದ್ಬಿಡ್ತಾರೆ. ನೀನು ಬಂದ್ಬಿಟ್ಯಾ ಚಂಪಾ ಅಂತ ಅಜ್ಜಿ ಹೇಳಿದಕ್ಕೆ ದೊಡ್ಡವರಾದ ನಿಮಗೇನೆ ಅಲ್ಲಿ ನಡೀತಿರೋದು ಸರಿ ಅನ್ನಿಸ್ತಿಲ್ಲ ಅಂದಮೇಲೆ ನಾನು ಯಾಕೆ ಅಲ್ಲಿರಲಿ, ನಾನು ಕೂಡ ಬಂದ್ಬಿಟ್ಟೆ ಅಂತ ಚಂಪಾ ಕೂಡ ಹೇಳ್ತಾರೆ. ನಂತರ ಚೀರಾಕಿ ಅಜ್ಜಿಯನ್ನು ಕೂರಿಸ್ತಾರೆ ವಿದ್ಯಾ. ನಂತರ ಎಲ್ಲರೂ ಕೂಡ ಮುತ್ತೈದೆಯರು ಊಟಕ್ಕೆ ಕುಳಿತುಕೊಂಡಿದ್ದಾರೆ. ತದನಂತರ ಇತ್ತ ಕಡೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಈ ಸಾವಿತ್ರಿ ಆರ್ಭಟ ಜೋರಾಗಿದೆ. ಈ ಸಾವಿತ್ರಿ ಆರ್ಭಟಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ಈ ಮದುವೆನ ಯಾವುದೇ ಕಾರಣಕ್ಕೂ ನಡೆಯೋದಕ್ಕೆ ಬಿಡಬಾರ್ದು ಅಂತ ಈಶ್ವರಿ ಯೋಚನೆ ಮಾಡ್ತಾರೆ. ಅತ್ತ ಕಡೆ ಕ್ವಾಟ್ಲೆ ಲೋಕಿಯನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಆದರೆ ಲೋಕಿ ಅವ್ರ ಅಕ್ಕನ ಜೊತೆ ಪಕ್ಕದೂರಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ವಿದ್ಯಾ ಮನೆಗೆ ಹೋಗಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಕ್ವಾಟ್ಲೆ ಯಾಕೆ ಅತ್ತಿಗೆ ಮನೆಗೆ ಹೋಗಿದ್ದಾನೆ ಅವನು ಅಂತ ಅಂದ್ಕೊಂಡಿದ್ದೆ. ಅವರ ಅತ್ತಿಗೆ ಆಗಿರ್ತಕ್ಕಂಥ ವಿದ್ಯಾ ಮನೆಗೆ ಬರ್ತಿದ್ದಾರೆ. ಇತ್ತ ಕಡೆ ಲೋಕಿ ಅವರ ಅಕ್ಕನ ಜೊತೆಯಲ್ಲಿ ವಿದ್ಯಾ ಮನೆಗೆ ಬರ್ತಾರೆ. ವಿದ್ಯಾ ಮನೆಗೆ ಬಂದದ್ದೆ ಅದು ವಿದ್ಯಾ ಮನೆ ಅಂತ ಗೊತ್ತಿರೋದಿಲ್ಲ. ಮೊದಲು ಅವರ ಅಮ್ಮನನ್ನು ಮಾತಾಡಿಸಿ ಧನ್ಯವಾದ ಹೇಳ್ತಾರೆ. ಅಯ್ಯೋ ಅದರಲ್ಲಿ ಏನಿದೆ, ನಾವು ದಾರಿಲಿ ಹೋಗ್ತಾ ಇದ್ವಿ, ನೀವು ಕುಸ್ತು ಬಿದ್ದಿದ್ರಿ, ಅದಕ್ಕಷ್ಟೇ ಹೆಲ್ಪ್ ಮಾಡಿದ್ವಿ, ಅದರಲ್ಲಿ ಏನು ದೊಡ್ಡಸ್ಗೆ ಇದೆ, ಅದನ್ನು ಮನುಷ್ಯ ಆಗಿ ಇದ್ದ ಮೇಲೆ ಮಾಡಲೇಬೇಕಾಗತ್ತಲ್ವ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚೆಲ್ವವ್ರು ಬಂದಿದ್ದೆ. ಚೆಲ್ವವ್ರಿಗೆ ಲೋಕಿನ ನೋಡಿ ಎಲ್ಲೋ ನೋಡಿದ್ದೀನಿ ಅನ್ಸುತ್ತೆ. ಆದರೆ ಲೋಕಿಗೆ ಗೊತ್ತಾಗ್ಬಿಡತ್ತೆ ಇದು ವಿದ್ಯಾ ಅವರ ಅಪ್ಪ ಅಲ್ವಾ, ಭದ್ರೇಗೌಡರು ಮಾವ ಅಲ್ವಾ. ಅಯ್ಯೋ ನಾನು ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ,
ಇವ್ರ ಮಗಳ ಬದುಕನ್ನೇ ಹಾಳು ಮಾಡೋದಕ್ಕೆ ಹೋಗ್ತಿದ್ದೇನಲ್ಲ ನಾನು. ಇವ್ರ ತಂದೆ ತಾಯಿ ನನ್ನ ಅಕ್ಕನ ಬದುಕನ್ನು ಕಾಪಾಡಿದ್ದಾರೆ, ಆದರೆ ನಾನು ಏನು ಮಾಡ್ತಿದ್ದೀನಿ ಅಂತ ಲೋಕಿಗೆ ತಲೆ ಕೆಟ್ಟು ಹೋಗುತ್ತೆ. ತದನಂತರ ವಿದ್ಯಾ ಫೋಟೋ ನೋಡಿದ್ದೆ, ಅವ್ರು ಯಾರು ಅಂತ ಹೇಳಿ ಲೋಕಿ ಅಕ್ಕ ಕೇಳಿದಾಗ ಆಕೆನೇ ನನ್ನ ಮಗಳು ಭದ್ರೇಗೌಡ್ರ ಹೆಂಡತಿ ಅಂತ ಹೇಳಿ ವಿದ್ಯಾ ಅಮ್ಮ ತಿಳಿಸ್ತಾರೆ. ಆಗ ಅವ್ರ ಅಕ್ಕಂಗೆ ನೆನಪಾಗುತ್ತೆ, ಒಂದಿನ ವಿದ್ಯಾನೇ ಅವ್ರ ಪ್ರಾಣವನ್ನು ಕಾಪಾಡಿರ್ತಾರೆ. ಅದನ್ನು ಕೂಡ ಇಲ್ಲಿ ಲೋಕಿ ಬಳಿ ಇವರ ಮಗಳು ಕೂಡ ನನ್ನ ಪ್ರಾಣವನ್ನು 6 ತಿಂಗಳಿಂದೆ ಕಾಪಾಡಿದ್ಲಪ್ಪ, ಇವ್ರ ಮನೆಯವರೇ ನನ್ನ ಜೀವ ಉಳಿಸಿದ್ದಾರೆ 2 ಬಾರಿ ಅಂತ ಹೇಳಿದಾಗ ನಿಜಕ್ಕೂ ಲೋಕಿಗೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ವಿದ್ಯಾ ತಂದೆ ತಾಯಿ ಇಬ್ಬರು ಕೂಡ ನಮ್ಗೆ ಅರ್ಜೆಂಟ್ ಕೆಲಸ ಇದೆ, ನಮ್ಮ ಮಗಳು ಬದುಕು ತೊಂದರೆಗೆ ಸಿಕ್ಕಿದೆ, ನಾವು ಅಲ್ಲಿಗೆ ಹೋಗಬೇಕು ಅಂತ ಹೊರಟಾಗ, ಅಯ್ಯೋ ನಿಜ ಹೇಳಬೇಕು ಅಂದರೆ ನಿಮ್ಮ ಮಗಳು ಬದುಕಿಗೆ ತೊಂದರೆ ಆಗಿದೆ ನನ್ನಿಂದ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಲೋಕಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು ಅಂತ ಚೆಲುವ ಅವರು ಕೇಳ್ತಾರೆ. ಹೌದು, ಅವತ್ತು ನಿಮ್ಮ ಮಗಳು ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದಾರಲ್ವ, ಆದರೆ ಅದೆಲ್ಲ ಸುಳ್ಳು. ನಿಜಕ್ಕೂ ನಿಮ್ಮ ಮಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನಿಮ್ಮ ಮಗಳ ಕಾರಣದಿಂದ ಶಿವರಾಮೇಗೌಡರು ಜೈಲಿಗೆ ಹೋಗಿದ್ದಲ್ಲ, ಅದಕ್ಕೆ ಕಾರಣನೇ ಬೇರೆ. ಒಂದು ಹುಡುಗಿ ನನ್ನ ಹತ್ರ ಬಂದು ಫೋನ್ ತಗೊಂಡು ಮಾತಾಡಿದ್ಲು, ಅವಳಿಂದಾನೇ ಅವರು ಜೈಲಿಗೆ ಹೋಗಿದ್ದು. ಅಂದ ತಕ್ಷಣ ಅವತ್ತೇ ಬಂದು ಹೇಳೋಕೆ ಏನಾಗಿತ್ತು ನಿನಗೆ ಅಂತ ಚೆಲುವ ಅವರು ಅವ್ರಿಗೆ ಹೊಡೆದಾಕ್ಬಿಡ್ತಾರೆ. ನಾನು ನನ್ನ ಅಕ್ಕನ ಆಪರೇಷನ್ ಮಾಡಿಸಬೇಕಾಗಿತ್ತು, ಅದೇ ಕಾರಣಕ್ಕೆ ಅವ್ರ ಹತ್ರ ದುಡ್ಡು ತಗೊಂಡು ಈ ಸತ್ಯವನ್ನು ಮುಚ್ಚಿಟ್ಟಿದ್ದೆ. ಆದರೆ ಇವತ್ತು ನನಗೆ ಪಾಪ ಪ್ರಜ್ಞೆ ಕಾಡ್ಬಿಡ್ತು, ನನ್ನ ಅಕ್ಕನ ಬದುಕನ್ನೇ ಕಾಪಾಡಿದ್ರ ನೀವು ಮತ್ತೆ ವಿದ್ಯಾಕ್ಕ, ಅಂದಮೇಲೆ ನಾನು ಹೇಗೆ ಈ ಸತ್ಯವನ್ನು ಮುಚ್ಚಿಟ್ಟು ಅವರ ಬದುಕನ್ನು ಹಾಳು ಮಾಡಲಿ ಅಂತ ಹೇಳಿ ಲೋಕಿ ಹೇಳಿದ್ದ. ಇದಕ್ಕೆಲ್ಲ ಕಾರಣ ಆ ಸಾವಿತ್ರಿ ಅವರ ಮಗಳು ವಿನಂತಿ. ಇವತ್ತು ಮದುವೆ ಆಗ್ತಿದಾರಲ್ವಾ, ಅವರೇನೆ ಇದನ್ನೆಲ್ಲ ಮಾಡಿರೋದು. ಈ ವಿಷಯ ಗೌಡ್ರಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಎಲ್ಲ ಸತ್ಯ ಗೊತ್ತಾದ ಮೇಲೆ ಖಂಡಿತವಾಗ್ಲೂ ಅವರು ಮದುವೆ ಮಾಡಿಸೋದಕ್ಕೆ ಮುಂದಾಗೋದಿಲ್ಲ, ಖಂಡಿತ ಮದುವೆ ನಿಂತು ಹೋಗುತ್ತೆ. ಇಲ್ಲಿಂದ ನೀವು ಫೋನ್ ಮಾಡಿ ಅಂತ ಲೋಕಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಕೂಡ ಬರ್ತಾರೆ, ಅವ್ರಿಗೂ ವಿಷಯ ಗೊತ್ತಾಗುತ್ತೆ. ಫೋನ್ಗೆ ಟ್ರೈ ಮಾಡ್ತಿದ್ದಾರೆ ಎಲ್ಲರೂ ಕೂಡ, ಬಟ್ ಯಾರೂ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಇಲ್ಲಿ ಶಿವರಾಮೇಗೌಡರು ಕೂಡ ಕಾಲ್ ರಿಸೀವ್ ಮಾಡೋದಿಲ್ಲ. ಆ ಚೆಲುವ ಫೋನ್ ಮಾಡ್ತಿದ್ದಾನೆ, ಹೀಗೆ ಫೋನ್ ಮಾಡ್ತಾನೆ ಇರ್ತಾನೆ ಅವನು, ಯಾರು ಕೂಡ ಫೋನ್ ರಿಸೀವ್ ಮಾಡಬೇಡಿ ಅಂತಾರೆ. ಇಲ್ಲಿ ಚಿಕ್ಕಗೌಡ್ರಿಗೂ ಫೋನ್ ಮಾಡ್ತಾರೆ, ಅಲ್ಲಿ ಎಲ್ಲರಿಗೂ ಕೂಡ ಕರೆ ಮಾಡ್ತಾರೆ, ಬಟ್ ಯಾರು ಕೂಡ ರಿಸೀವ್ ಮಾಡೋದಿಲ್ಲ. ಆ ಕಡೆ ಕ್ವಾಟ್ಲೆ ಭದ್ರಂಗ್ ಮಾಡ್ತಿದ್ದಾರೆ, ಭದ್ರ ಚಾರ್ಜ್ಗೆ ಹಾಕಿದ್ದಾರೆ, ಏನು ಮಾಡಬೇಕು ಅಂತ ತೋಚದೆ ಮೊದಲು ಅಲ್ಲಿಗೆ ಹೋಗೋಣ ಮದುವೆ ನಿಲ್ಲಿಸೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ. ಇತ್ತ ಕಡೆ ಈಶ್ವರಿ ಹಾಗೆ ಚಿತ್ರ ಎಲ್ರಿಗೂ ಕೂಡ ಶಿವರಾಮೇಗೌಡರು ಫೋನ್ ಸ್ವಿಚ್ ಆಫ್ ಮಾಡಿಬಿಡಿ, ಅವ್ನು ಕಾಲ್ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಸ್ವಿಚ್ ಆಫ್ ಮಾಡ್ತಾರೆ, ಬಟ್ ಈಶ್ವರಿ ಸ್ವಿಚ್ ಆಫ್ ಮಾಡೋದಿಲ್ಲ. ಇವರೇ ಹೇಳಿದ್ರು ಅಂತ ನಾನೇ ಸ್ವಿಚ್ ಆಫ್ ಮಾಡಲಿ, ಜಸ್ಟ್ ಸೈಲೆಂಟ್ ಮೋಡಲ್ಲಿ ಇರ್ತೀನಿ ಅಂತ ಹೇಳಿ ಈಶ್ವರಿ ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ದಾರೆ. ಇದರ ನಡುವೆ ಕೊನೆಗೂ ಕೂಡ ಲೋಕಿ ಆ ಒಂದು ಮನೆಗೆ ಎಂಟ್ರಿ ಕೊಡ್ತಾರೆ. ನೀನು ಭದ್ರ ಅವರು ವಿನಂತಿಗೆ ತಾಳಿ ಕಟ್ಟಬೇಕು, ಅಷ್ಟರಲ್ಲಿ ದೊಡ್ಡ ಸತ್ಯವೇ ಅನಾವರಣವಾಗ್ತದೆ. ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ವಿದ್ಯಾ ಅಲ್ಲ ವಿನಂತಿ ಅನ್ನೋ ಸತ್ಯವನ್ನ ಲೋಕಿ ಹೇಳ್ತಾರೆ. ಇದರಿಂದ ಭದ್ರ ಶಿವರಾಮೇಗೌಡರು ರೊಚ್ಚಿಗೆ ಹೇಳ್ತಾರೆ. ಬಟ್ ಆ ಒಂದು ಕಾರಣದಿಂದ ಮದುವೆ ನಿಲ್ಲೋದಲ್ಲ, ಸಾವಿತ್ರಿ ಅವರು ತನ್ನ ಮಗಳಿಗೆ ಅನ್ಯಾಯ ಆಗದೆ ಅಂತಾನೆ ಅಲ್ಲಿ ಪ್ರತಿಭಟಿಸ್ತಾರೆ. ಆಗ ಶಿವರಾಮೇಗೌಡರು ತಲೆ ತಗ್ಗಿಸಿ ಭದ್ರನ ಜೊತೆ ವಿನಂತಿ ಮದುವೆ ಮಾಡಿಸ್ಲೇಬೇಕಾಗತ್ತೆ. ಅದರ ನಡುವೆ ಆ ಒಂದು ಕೇಕ್ ಲ್ಯಾಬ್ ರಿಪೋರ್ಟ್ ವಿಷಯ ಕೂಡ ಬಯಲಾಗ್ತದೆ. ಇದರ ಜೊತೆಗೆ ವಿನಂತಿ ಸಾವಿತ್ರಿ ಆಡಿರೋ ನಾಟಕಕ್ಕೆ ನಿಜಕ್ಕೂ ಫುಲ್ ಸ್ಟಾಪ್ ಬೀಳುವ ಸಮಯ ಬಂದಿದ್ದಾಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.